Dear students, we are going to the next, the paragraph, the poem, the gratefulness. So, ಲಾಸ್ಟ್ ವಿಡಿಯೋದಲ್ಲಿ ಸ್ಟ್ರಕ್ ಐತ್ರಿ, ಅದು ಸಮಸ್ಯೆ ಆಯಿತು. ಅದು ಕಡಿಮೆಯ ಒಂದು ಅವಧಿಯಲ್ಲಿದೆ. ಸೊ ಅದರ ಮುಂದುವರೆದಿರ್ತಕ್ಕಂತಹ ಭಾಗವನ್ನು ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಎಸ್, ಆ್ಯಸ್ ವೆಲ್ ಆ್ಯಸ್ ಇಟ್ಸ್ ಅ ಕಂಟಿನ್ಯೂ ಪಾರ್ಟ್ ಆಫ್ ದ poem, The Gratefulness. Okay, already we have knew about Joseph T. Rinaldi written a poem. He was a great educationist. Okay, so some of our organs, the human being organs, to bless every human beings, and also we share our love and a mind that gives them ability to help others. Yes, where there is a arguments, there is a peaceful attitudes. So we have followed these are like things. When we good at dinner, other activities, so we have become a strong persons. And we walk within something like that, a positive things, ಹೊಸ ವಿಚಾರಗಳಾಗಿರ್ಬೋದು, ಪಾಸಿಟಿವ್ ವಿಚಾರಗಳನ್ನು ನಾವು ಮಾಡೋದರಿಂದ ಏನಾಗ್ತೀವಿ, we become a good persons. Yes, the poet says that one has to be grateful to the Creator for granting all such possessions. Yes, why should we grateful to the Creator? Creator means a God, an angel. Why should we have grateful to or thank to Him? Because He was a Creator. ಅವನೇನಿದ್ದಾನಲ್ಲೇ ಸೃಷ್ಟಿಕರ್ತ ಅಂತ ಕರಿತೀವಿ ನಾವು. ಕವಿಯ ಆಶಯ ಏನಂತ, ಒನ್ ಹ್ಯಾಸ್ ಟು ಬಿ ಎ ಗ್ರೇಟ್ಫುಲ್ ಟು ದ ಕ್ರಿಯೇಟರ್. ಹೇಳ್ತಾನೆ, ನಾವು ಸೃಷ್ಟಿಕರ್ತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ಯಾಕೆ ಗ್ರಾಂಟಿಂಗ್ ಆಲ್ ಸಚ್ ಪೊಸೆಷನ್ಸ್, ನಾವು ಏನನ್ನು ಸ್ವಾಧೀನಪಡಿಸಿಕೊಳ್ಳಕ್ಕೆ ಬಯಸ್ತಾ ಇದ್ದೇವೆ, ಅವೆಲ್ಲವನ್ನು ಏನು ಮಾಡ್ತಾನಲ್ಲೇ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ಸ್, ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಏನು ಮಾಡ್ತಾ ಇದ್ದಾನೆ, ತೆಗೆದುಕೊಳ್ತಾ ಇದ್ದಾನೆ. ಅದಕ್ಕೆಲ್ಲ ಕವಿಯ ಒಂದು ನಿಲುವು ಏನದಲ್ಲ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರ್ತಕ್ಕಂತಹ ಆರ್ಗನ್ಸ್ಗಳಾಗಿರ್ಬೋದು, ಯಾವ ಕಿವಿಯಾಗಿರ್ಬೋದು, ಕಣ್ಣುಗಳಾಗಿರ್ಬೋದು, ಲಿಪ್ಸ್ ಆ್ಯಂಡ್ ಹ್ಯಾಂಡ್ಸ್, ಸೊ ದೀಸ್ ಲೈಕ್ ಥಿಂಗ್ಸ್ ಡೂ ಸಮಥಿಂಗ್, ಏನಾದರೂ ಒಂದು ವಿಶೇಷತೆಯನ್ನು ಮಾಡ್ತಕ್ಕಂಥ. ಆಲ್ರೆಡಿ ನಾನು ಹೇಳಿದ್ದೆ, ವಿತೌಟ್ ಐಸ್ ವಿ ಕುಡಂಟ್ ಅ ಬ್ಯೂಟಿಫುಲ್ ಥಿಂಗ್ಸ್. ಸುಂದರವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಕಣ್ಣುಗಳು ಇಲ್ಲದೇ ಇದ್ದರೆ ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಅದ್ರ ಜೊತೆಗೆ ಎಸ್, ವಿತೌಟ್ ಅ ಹಿಯರ್, ಎಸ್ ವಿ ಕುಡಂಟ್ ಲಿಸನ್, ಕೇಳಲಿಕ್ಕೆ ಸಾಧ್ಯ ಇಲ್ಲ. ಎಸ್, ವಿತೌಟ್ ಹ್ಯಾಂಡ್ಸ್ ವಿ ಕುಡಂಟ್ ಡೂ ಸಮಥಿಂಗ್ ಲೈಕ್ ದಟ್, ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆಲ್ಲ ಹೇಳ್ತಾರೆ, ಅವುಗಳು ಹೇಳಿದ್ದಾವೆ ನಮಗೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. He suggests that a good and a positive use the organs and the grace of the Creator to be done. So in this reason, we have grateful to the creators. ಆ ಕಾರಣಕ್ಕಾಗಿ ನಾವು ಏನು ಮಾಡಬೇಕಾಗುತ್ತದೆ, ಸೃಷ್ಟಿಕರ್ತನಿಗೆ ನಾವು ಕೃತಜ್ಞತೆಯನ್ನು ಹೇಳಬೇಕು ಅಂತಕ್ಕಂಥದ್ದು ಏನಿದೆ ಒಂದು ಆಶಯ. ಸೊ now we are going to the first stanza of the poem, Gratefulness. This poem is some memorization to your examinations. So after that I discuss the first stanza. I am grateful for the eyes that I can see the activities that can be done by me. I am
am grateful for the ears that I may hear the sobbing of those who need me near. I am grateful for the lips that might speak words of comfort and peace to all who seek. I am grateful for a mind that I might know how to aid those who need me so. So it's the two stanzas. It's a very interesting tool. However, I am grateful for the eyes. ನಮಗೆ ಕಣ್ಣುಗಳಿಗೆ ನಾವೇನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲೇ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕೆ? ಬಿಕಾಸ್ ವಿ ಕ್ಯಾನ್ ಸಿ ಡಿಫ್ರೆಂಟ್ ಥಿಂಗ್ಸ್. ಬೇರೆ ಬೇರೆ ಇರತಕ್ಕಂಥ ವಸ್ತುಗಳನ್ನು ನಾವೇನು ಮಾಡ್ಬೋದು, ಈಸಿಲಿ ವಿ ಕ್ಯಾನ್ ಸಿ ಇಟ್. ಅವುಗಳನ್ನು ಸರ್ವೇ ಸಾಮಾನ್ಯವಾಗಿ ನಾವೇನು ಮಾಡ್ಬೋದು, ಅದನ್ನು ನೋಡಲಿಕ್ಕೆ ಸಾಧ್ಯತೆ ಅದ. ಸೊ ಆ ಕಾರಣಕ್ಕಾಗಿ ನಾವೇನು ಮಾಡ್ಬೋದಿಲ್ಲ, ಕಣ್ಣುಗಳಿಗೆ ನಾವು ಥ್ಯಾಂಕ್ಸನ್ನು ಹೇಳಬೇಕು. ದಟ್ ಆಕ್ಟಿವಿಟೀಸ್ ಕ್ಯಾನ್ ಬಿ ಡನ್ ಬೈ ಮೀ. ಕೆಲವೊಂದು ಚಟುವಟಿಕೆಗಳು ನಮ್ಮಿಂದ ಏನಕ್ಕಿರ್ತಾವೆ, ನಡೀತಾ ಇರ್ತಾವೆ. ಸೊ ದ್ಯಾಟ್ ಆಕ್ಟಿವಿಟೀಸ್ ಡನ್ ಬೈ ಮೀ, ನನ್ನಿಂದ ಆ ಚಟುವಟಿಕೆಗಳು ನಡೀತಾ ಇದ್ದಾವೆ. ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ ಅಂದ್ರಲ್ಲಿ ಏನದ, ಆ ವಸ್ತು ನಮಗೆ ಏನಾಗ್ತದೆ, ಗೋಚರಿಸ್ತಾ ಇದೆ. ಸೊ ಆ ಕಾರಣಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ, ಎಸ್ ವಿ ಈಸಿಲಿ ಡನ್ ಬೈ ವಾಕ್. ಈಸಿಯಾಗಿ ನಾವು ಮಾಡ್ತಾ ಇದ್ದೇವೆ. ಅದೇ ನಮಗೆ ಕಣ್ಣುಗಳೇ ಇಲ್ಲದೆ ಇದ್ರೆ ವಿ ಕುಡಂಟ್ ಸಿ ಇಟ್. ಏನನ್ನ ನೋಡಲಿಕ್ಕೆ ಸಾಧ್ಯತೆಗಳಿದ್ದಿಲ್ಲ. ಎಸ್ ವಿ ಕೆನಾಟ್ ಈಸಿಲಿ ವಾಕ್ ಟುಗೆದರ್ಸ್. ವರ್ಕ್ ಮಾಡಲಿಕ್ಕೂ ಕೂಡ ಏನಾಗಿದ್ದಿಲ್ಲ, ಸಾಧ್ಯತೆಗಳಾಗ್ತಾ ಇದೆ. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದ ಇಯರ್ಸ್. ಹಾಗೆ ಮತ್ತೆ ಕವಿ ಹೇಳ್ತಾನೆ, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಇಯರ್ಸ್. ಕಿವಿಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ದ್ಯಾಟ್ ಐ ಮೇ ಹಿಯರ್. ಯಸ್, ದ್ಯಾಟ್ ಐ ಮೇ ಹಿಯರ್. ಕೇಳಿಸ್ಕೊತೀನಿ ನಾನು. ಕೆಲವೊಂದಿಷ್ಟು ವಿಷಯಗಳನ್ನು ನಾನೇನು ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ತೀನಿ. ಉತ್ತಮವಾಗಿರ್ತಕ್ಕಂಥದ್ದು, ಕೆಟ್ಟದಾಗಿರ್ತಕ್ಕಂಥದ್ದು, ಸೌಮ್ಯವಾಗಿರ್ತಕ್ಕಂಥದ್ದು, ಎಲ್ಲ ವಿಷಯ ಸಂಗತಿಗಳನ್ನು ನಾನು ಏನು ಮಾಡಬಲ್ಲೆ, ಆಲಿಸಬಲ್ಲೆ. ದ ಸಾಬಿಂಗ್ ಆಫ್ ದೋಸ್ ಹೂ ನೀಡ್ ಮೀ. ಯಾರು ದುಃಖಕ್ಕೆ ಒಳಗಾಗಿದ್ದಾರೋ ಅಂಥವರ ಆರ್ತನಾದ, ಅವರ ತೊಂದರೆಗಳು ಏನಿದ್ದಾವೆ ಅನ್ನೋದನ್ನು ಕೂಡ ನಾನು ಕೇಳಿಸ್ಕೊಳ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ. ಸೊ ಆ ಕಾರಣಕ್ಕಾಗಿ ನಾನು ಕ್ರಿಯೇಟರ್ಗೆ ನಾನು ಏನು ಹೇಳಬೇಕಿಲ್ಲ, ಎಸ್ ಐ ಆಮ್ ಗ್ರೇಟ್ಫುಲ್ ಟು ದಿ ಕ್ರಿಯೇಟರ್ಸ್. ಇವೇ ಆರ್ಗನ್ಸ್ ಇಲ್ಲದಿದ್ದರೆ ಒಬ್ಬ ವ್ಯಕ್ತಿಗೆ ಏನಾಗ್ತಾ ಇದ್ದ, ಹಿ ಬಿಕಮ್ ಎ ಬ್ಲೈಂಡ್, ಕುರುಡ ಆಗ್ತಿದ್ದ. ಎಸ್, ಹಿ ಬಿಕಮ್ ಎ ಡಮ್ and deaf also. I am grateful for the lips that might speak. ನಮಗೆ ತುಟಿಗಳನ್ನು ಕೊಟ್ಟಿದ್ದಾನಂದ್ರೆ ಅದರ ಅರ್ಥ ಏನು? ಎಸ್, ವಿ ಮೈಟ್ ಸ್ಪೀಕ್ ಈಸಿಲಿ. ಸುಲಭವಾಗಿ ನಾವು ಮಾತನಾಡಲಿಕ್ಕೆ ಸಾಧ್ಯತೆ ಅದ. ಉತ್ತಮವಾಗಿರ್ತಕ್ಕಂತಹ ವಿಚಾರಧಾರೆಗಳನ್ನು ನಾವು ಇನ್ನೊಬ್ಬರ ಜೊತೆಗೆ ಶೇರ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಅದ. ನಮ್ಮಲ್ಲಿರ್ತಕ್ಕಂತಹ ಪಾಸಿಟಿವ್ ಆಟಿಟ್ಯೂಡ್ಸ್ ಆ್ಯಂಡ್ ನೆಗೆಟಿವ್ ಆಟಿಟ್ಯೂಡ್ಸ್, ಅವುಗಳನ್ನ ಏನು ಮಾಡ್ತೀವಿ, ವಿ ಕ್ಯಾನ್ ಶೇರ್ ಇಟ್ ಅದರ್ಸ್. ಅವುಗಳನ್ನ ಏನು ಮಾಡ್ತೀವಿ, ಶೇರ್ ಮಾಡಿಕೊಳ್ತಾ ಇದ್ದಾವೆ. ಟು ಎಕ್ಸ್ಪೋಸ್ ಅವರ್ ಫೀಲಿಂಗ್ಸ್ ಆ್ಯಂಡ್ ನ್ಯೂ ಐಡಿಯಾಸ್. ಫೀಲಿಂಗ್ಸ್ಗಳ ಜೊತೆಗೆ ಹೊಸ ಹೊಸ ವಿಚಾರಗಳನ್ನು ನಾವಲ್ಲಿ ಏನು ಮಾಡ್ತಾ ಇದ್ದೇವೆ, ಶೇರ್ ಮಾಡ್ತಾ ಇದ್ದೇವೆ. ದೆರ್ ಈಸ್ ಅ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಅದರ್ಸ್. ವ್ಯಕ್ತಿಗಳ ಮಧ್ಯೆ ಅಥವಾ ಬೇರೆಯವರ ವ್ಯಕ್ತಿಗಳ ಮಧ್ಯೆ ಅಲ್ಲಿ ಏನಾಗಿರ್ಬೇಕಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕಾದ್ರೆ ಅಲ್ಲಿ ಏನಾಗಿರಬೇಕು, ದ ಪವರ್ಫುಲ್ ಸ್ಪೀಕ್. ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಮಾತುಗಾರಿಕೆ ಬೇಕಾಗ್ತದೆ. ವರ್ಡ್ಸ್ ಆಫ್ ಕಂಫರ್ಟ್, ಪೀಸ್ ಟು ಆಲ್ ಹೂ ಸೀಕ್. ದ ವರ್ಡ್ಸ್ ಆಫ್ ಕಂಫರ್ಟ್, ಇಟ್ ಮೀನ್ಸ್ ಅ ಗುಡ್ ವರ್ಡ್ಸ್ ಆರ್ ಅ ವ್ಯಾಲ್ಯೂಯಬಲ್ ವರ್ಡ್ಸ್. ಎಸ್, valuable words, it's need to the comfort and peace.
ಮೌಲ್ಯಯುತವಾಗಿರ್ತಕ್ಕಂಥ ವಿಚಾರಧಾರೆಗಳು ಏನು ಮಾಡ್ತವೆ, ಪ್ರತಿಯೊಬ್ಬ ವ್ಯಕ್ತಿಯನ್ನ ಸೌಮ್ಯಗೊಳಿಸ್ತಾವೆ ಅಂತ ಹೇಳ್ತಾರೆ. ಎಸ್, ಜೆಂಟ್ಲಿ, ಬಿಕಮ್ ಎ ಜೆಂಟ್ಲಿ. ಎಸ್, ಐ ಆಮ್ ಗ್ರೇಟ್ಫುಲ್ ಫಾರ್ ಮೈಂಡ್. ನಮ್ಮ ವಿಚಾರಧಾರೆಗಳಿಗೆ ನಾವು ಕೃತಜ್ಞತೆಯನ್ನು ಹೇಳ್ತೀವಿ. ಮೈಂಡ್, that I might now. Yes, I knew the innovations, ideas, new things. I explained the beautiful things. Yes, I easily understand the new ideas. ಹೊಸ ವಿಚಾರಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಮೈಂಡ್ ಏನು ಮಾಡ್ತಾ ಇದೆ, ಅಕ್ಷುಬ್ಧವಾಗಿರ್ತಕ್ಕಂಥ ವಿಚಾರಗಳನ್ನು ಅದೇನು ಮಾಡ್ತಾ ಇದ್ದಿಲ್ಲ, ಮೆಲುಕು ಹಾಕ್ತಾ ಇದೆ. ಹೌ ಟು ಏಡ್ ದೋಸ್ ಹೂ ನೀಡ್ ಮೀನ್ಸ್. ಎಸ್, ಇಟ್ಸ್ ಹೆಲ್ಪ್ಫುಲ್. ಏಡ್ ಇಟ್ ಮೀನ್ಸ್ ಹೆಲ್ಪ್. ಇಟ್ಸ್ ಹೆಲ್ಪ್ಫುಲ್ ಟು ದಿ ಅವರ್ ಹ್ಯೂಮನ್ ಬೀಯಿಂಗ್ಸ್. ಸಂಪೂರ್ಣವಾಗಿ ಅದು ಏನಾಗಿದೆ, ಪ್ರತಿಯೊಬ್ಬರಿಗೂ ಅದು ಏನಾಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತಕ್ಕಂಥದ್ದಲ್ಲಿ ಕವಿ ಬಣ್ಣಿಸ್ತಾ ಇದ್ದಾನೆ. ದೆನ್ I am grateful for the hands that I might do some arduous or simple task for you. I am grateful for the ability to always pray, to give me the strength and the guidance every day. I am grateful for one thing, all else above, that I was given a heart that I may love. ಕೊನೆಯದಾಗಿರ್ತಕ್ಕಂಥ ಒಂದು ಸ್ಟಾಂಜಾ ಅದ. I am grateful for the hands that I might do. ನನ್ನ ಕೈಗಳಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ನಾನು ನನ್ನ ಕೈಗಳಿಂದ ಮಾಡ್ತಾ ಇದ್ದೇನೆ. ಸಮ್ ಆರ್ಡರ್ಸ್ ಆರ್ ಸಿಂಪಲ್ ಟಾಸ್ಕ್ ಫಾರ್ ಯು. ಪ್ರಯಾಸಕರವಾಗಿರ್ತಕ್ಕಂತಹ ಕಾರ್ಯಗಳಾಗಿರ್ಬೋದು, ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳಾಗಿರ್ಬೋದು, ಅವುಗಳನ್ನು ನಮ್ಮ ಕೈಗಳಿಂದ ನಾವು ಮಾಡ್ತಾ ಇದ್ದೇವೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಎಬಿಲಿಟಿ ಟು ಆಲ್ವೇಸ್ ಫ್ರೇ. ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯಗಳನ್ನು ಎಸ್ ದೇವರಲ್ಲಿ ಮೊರೆ ಇಡ್ತಾ ಇದ್ದೇವೆ. ಏನಲ್ಲೇ ವಿ ಬಿಗೆಮ್ ಎ ವ್ಯಾಲ್ಯೂಬಲ್ ಪರ್ಸನ್ಸ್. ಮೌಲ್ಯಯುತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿ ಹೊರಹೊಮ್ಮಕ್ಕೆ ನಾವು ಅಲ್ಲಿ ಏನಿರ್ಬೇಕಂದ್ರೆ ಡೆಡಿಕೇಶನ್ಸ್, ಡಿವೋಷನ್ಸ್, ಡಿಟರ್ಮಿನೇಷನ್ಸ್, D3 ಕ್ವಾಲಿಟೀಸ್ ಅಂತೇಳಿ ಕರಿತೀವಿ ನಾವು. ಏನಂತ ಕರಿತೀವಿ? ವಿ ಕಾಲ್ ದಟ್ ಅಬಿಲಿಟೀಸ್ ಲೈಕ್ ದಟ್ D3, 4, 6 ಇವುಗಳಿದ್ದಾಗ ಏನಾಗ್ತವೆ, ವಿ ಹ್ಯಾವ್ ಬಿಕಮ್ ಎ ಸಕ್ಸಸ್ಫುಲ್ ಪರ್ಸನ್ಸ್. ಟು ಗಿವ್ ಮಿ ದ ಸ್ಟ್ರೆಂತ್, ನಮ್ಗೆ ಏನು ಕೊಡ್ತದೆ, ಸ್ಟ್ರೆಂತ್ ಕೊಡ್ತದೆ. ಆ್ಯಂಡ್ ಗೈಡೆನ್ಸ್, ಪ್ರತಿದಿನವೂ ಅದೇನಾಗ್ತದಿಲ್ಲ, ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದು. ಹೊಸ ವಿಚಾರಗಳನ್ನು ನಾವು ಇನ್ನೊಬ್ಬರಿಗೆ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದು, ಬೋಧನೆಯನ್ನು ಮಾಡ್ತಕ್ಕಂಥದ್ದು. ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ಒನ್ ಥಿಂಗ್, ಆಲ್ ಎಲ್ಸ್ ಅಬೌವ್. ಎಲ್ಲ ಮೇಲಿರ್ತಕ್ಕಂಥ ಎಲ್ಲ ಏನು, ಲಿಪ್ಸ್ ಆಗಿರ್ಬೋದು, ಇಯರ್ ಆಗಿರ್ಬೋದು, ಐಸ್, ಹ್ಯಾಂಡ್ಸ್. ಸೊ ಇವುಗಳಿಗೆ ನಾನು ಏನು ಹೇಳ್ಕೊಳ್ತೀನಿ, ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದ್ಯಾಟ್ ಐ ವಾಸ್ ಗಿವನ್ ಹಾರ್ಟ್ ದ್ಯಾಟ್ ಐ ಮೇ ಲವ್. ದೇವರು ನಮಗೆ ಹೃದಯವನ್ನು ಕೊಟ್ಟಿದ್ದಾನಂದ್ರೆ ಅದರಲ್ಲಿ ಪ್ರೀತಿಯನ್ನು ನಾವು ಶೇರ್ ಮಾಡ್ತಾ ಇದ್ದೇವೆ, ದ್ವೇಷಗಳನ್ನೆಲ್ಲ ಅಂತಕ್ಕಂಥದ್ದಲ್ಲಿ ಜೋಸೆಫ್ ಟಿ ರೆನಾಲ್ಡ್ ಅವರ ಒಂದು ಅಭಿಪ್ರಾಯವನ್ನು ತಮ್ಮ ಒಂದು ಕವಿತೆಯ ಮುಖಾಂತರ ಇಲ್ಲಿ ಹೇಳಲಿಕ್ಕಿದ್ದಾರೆ. ಸೊ ಇದು ಏನದ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಗ್ರೇಟ್ಫುಲ್ನೆಸ್ ಪೋಯಮ್. ಇದರ ಮುಂದುವರೆದಿರ್ತಕ್ಕಂಥ ಭಾಗದ ಕೆಲವೊಂದಿಷ್ಟು ವಿಚಾರಧಾರೆಗಳನ್ನು ಮತ್ತೆ ಮುಂದಿನ ಒಂದು ವಿಡಿಯೋ ಕ್ಲಾಸ್ನಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತಾ ಈ ಒಂದು ಪದ್ಯವನ್ನು ಇಲ್ಲಿ ನಾನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.